ಬಾಕಿ ಉಳಿದಿದ್ದ ಕಡತಗಳ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಡತಗಳ ವಿಲೇವಾರಿಗೆ ಸಿಎಂ ಮುಂದಾಗ್ತಾರೆ ಅಂತ ಸಿಎಂ ಕಡತಗಳ ವಿಲೇವಾರಿಗೆ ಮುಂದಾಗಿದ್ದಾರೆ ಆಲ್ರೆಡಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಿಎಂ ಕಾರ್ಯಕ್ಷಮತೆಯನ್ನ ತೋರಿಸುತ್ತೆ. ಸಚಿವರೆಲ್ಲರಿಗೂ ಕೂಡ ಇದು ಪ್ರೇರೇಪಣೆ ನೀಡುತ್ತೆ. ಸಚಿವರುಗಳು ಕೂಡ ತಮ್ಮ ತಮ್ಮ ಇಲಾಖೆಯ ಕಡತಗಳ ವಿಲೇವಾರಿ ಮಾಡೋದು ಅಗತ್ಯ. ಇದರಿಂದ ಇಲಾಖೆಗಳಿಗೆ ಮತ್ತು ಜನರಿಗೆ ಅನುಕೂಲ ಆಗಲಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 80,000 ಕಡತಗಳು ವಿಲೇವಾರಿ ಆಗದೆ ಬಾಕಿ ಇತ್ತು. ಇವತ್ತು 5 ರಿಂದ 7 ಗಂಟೆ ಸಂಜೆಗೆ ಸಿಎಂ ರವರು ಕಡತ ವಿಲೇವಾರಿ ಮಾಡೋದಕ್ಕೆ ಸಮಯ ಮೀಸಲಿಟ್ಟಿದ್ದಾರೆ. ಹೌ ಡು ಯು ಸೀ ದಿಸ್ ಸರ್? ಎಷ್ಟು ವೇಗದಲ್ಲಿ ಆಗಬಹುದು? ಇಟ್ಸ್ ಅ ವೇ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್. ಯಾಕಂದ್ರೆ ಗವರ್ನೆನ್ಸ್ ಇದು ಒಂದು ಉತ್ತಮ ರೀತಿ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಒಂದು ಇದು ಉದಾಹರಣೆ. ಮತ್ತು ಇವತ್ತು ಈ ಒಂದು ವಿಚಾರದಲ್ಲಿ ಮಾತ್ರ ಬಹಳಷ್ಟು ಶಾಸಕರಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿಯಿಂದ ವೇಗದಲ್ಲಿ ಸರ್ಕಾರ ತೆಕ್ಕೊಂಡೋಗಿ ಜನರ ವಿಶ್ವಾಸ ಗಳಿಸಬೇಕ ಅಂತ ಹಲವಾರು ಉದಾಹರಣೆ ಇವತ್ತು ಕೊಟ್ಟಿದ್ದಾರೆ. ಅದರಲ್ಲಿ ಬಹುಶಃ ಕಡತ ವಿಲೇವಾರಿ ಕೂಡ ಅತಿ ಅಗತ್ಯವಾಗುವಂಥದ್ದು. ಯಾಕಂದ್ರೆ ಕಡತ ವಿಲೇವಾರಿ ಆದ್ರೆ ಮಾತ್ರ ತಲೆಮಾರಿದ ಕೆಲಸ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಅಲ್ಲಿ ಎಲ್ಲ ಕೂಡ ಪೆಂಡಿಂಗ್ ಇರ್ತದೆ. ಅದಾಗ ನಾನು ಎಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ. ಮತ್ತು ಇದೆಲ್ಲ ಮಂತ್ರಿಗಳಿಗೆ ಕೂಡ ಅವ್ರ ಮಾರ್ಗದರ್ಶನ, ಅವರವರ ಇಲಾಖೆ ಕಡತವನ್ನು ಅವರವರು ಕೂತ್ಕೊಂಡು ಕ್ಲಿಯರ್ ಮಾಡಿ ಕಳಿಸಬೇಕಂತೇಳಿ ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ಸುಮಾರು 80,000 ಕಡತಗಳು